Hello everyone. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇಲ್ಲಿ ಬಂದು ಯಾವ ಥೀಮಲ್ಲಿ ಮಾಡೋಣ ಅಂತ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಇದು ಬಂದು ಮೂನ್ ವಿತ್ ಸ್ಟಾರ್ಸ್ ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಫಸ್ಟು. ಆ್ಯಂಡ್ ಅಪ್ಪುಗೂ ಕೂಡ ನಾವು ರ್ಯಾಬಿಟ್ ಪಿಂಕ್ ಕಲರ್ ಡ್ರೆಸ್ ನಾನು ಲಾಸ್ಟ್ ಟೈಮ್ ಏನು ತೋರಿಸಿದ್ದೆ ಆ ಕಲರ್ ಚೂಸ್ ಮಾಡ್ಕೊಂಡಿದ್ದೀವಿ. ಸೊ ಅವನು ಫಸ್ಟ್ ಔಟ್ಫಿಟ್ಟಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದ ಆ್ಯಂಡ್ ಫೋಟೋ ಕೂಡ ತುಂಬ ಚೆನ್ನಾಗಿ ಬಂತು. ಫಸ್ಟ್ ಥಿಂಗ್ ಏನು ಹೇಳೋದು ಅಂದರೆ ನಾನಿಲ್ಲಿ ಲಕ್ಕಿ ಫೇಸ್ನ ಬ್ಲರ್ ಮಾಡಿದ್ದೀನಿ. ಮೇನ್ ಥಿಂಗ್ ಬಂದು ಯಾಕಂದರೆ ಚಿಕ್ಕ ಮಗು ಆಗಿರೋದ್ರಿಂದ 2.5 ಮಂತ್ಸ್ ಆಗಿರೋದ್ರಿಂದ ನಾನು ಇದರಲ್ಲಿ ಫೇಸ್ ರಿವೀಲ್ ಮಾಡ್ತಿಲ್ಲ. ಬಟ್ ಯಾರೂ ಮನ್ಸಿಗೆ ತೊಗೊಳ್ಬೇಡಿ, ಯಾರೂ ಬೇಜಾರು ಕೂಡ ಮಾಡ್ಕೊಬೇಡಿ. ಇನ್ಯಾವ ಇದಕ್ಕೆ ಆಗ್ತೀರಾ ಆ ಥರ ಎಲ್ಲ ಅನ್ನಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಮಗು ಫೇಸ್ನ ರಿವೀಲ್ ಮಾಡೋದಕ್ಕೆ ನಮ್ಮ ಮನೇಲಿ ದೊಡ್ಡವರು ಬಿಡಲ್ಲ. ಆ್ಯಂಡ್ ನನಗೂ ಕೂಡ ತುಂಬ ಚಿಕ್ಕವನಾಗಿರೋದ್ರಿಂದ ಫೇಸ್ ರಿವೀಲ್ ಸದ್ಯಕ್ಕೆ ಬೇಡ ಅಂದ್ಕೊಂಡಿದ್ದೀನಿ. ಇದು ಬಂದು ಸೆಕೆಂಡ್ ಔಟ್ಫಿಟ್ ಆಗಿತ್ತು. ಇದು ಬಂದು ನಾನು ದಾಸರಳ್ಳಿಯಿಂದ ತೊಗೊಂಡು ಬಂದಿದ್ದ ಡ್ರೆಸ್ ಅಂತ ಹೇಳಿದೆ. ಇದರಲ್ಲಂತೂ ಅಪ್ಪು ಕಾಲೇ ಮುಚ್ಚೋಗಿತ್ತು. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಅವನಿಗೆ ಪ್ಯಾಂಟ್ ಥರನೇ ಆಗೋಗಿತ್ತು. ಸೊ ಫೋಟೋಗ್ರಾಫರ್ ಕೂಡ ಸರ್ ಕಾಲು ಸ್ಟ್ರೈಟ್ ಮಾಡಿ ಮಗುದು ಕಾಲು ಕಾಣ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಆ್ಯಂಡ್ ನನಗಂತೂ ಇದರಲ್ಲಿ ಲಕ್ಕಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಲೈಕ್ ಆಲ್ 4 ಔಟ್ಫಿಟ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ. ಒಂಥರ ಪ್ರಿಟಿಯಾಗಿ ಮುದ್ದಾಗಿ ಕಾಣಿಸ್ಕೊತಾ ಇದ್ದ. ಫ್ಯೂಚರ್ ಡೇಸಲ್ಲಿ ನಾನು ನಿಮ್ಮ ಹತ್ರ ಎಲ್ಲ ಫೋಟೋಸು ಶೇರ್ ಮಾಡ್ಕೊತೀನಿ. ಎಲ್ಲಿ ಬಂದು ಮಂಜು ಅವರು ಅಪ್ಪು ಕಾಲು ಕಾಣಿಸ್ತಾ ಇಲ್ಲ ಅನ್ನೋದಕ್ಕೆ ಅವರು ಪ್ಯಾಂಟ್ನ ಸ್ವಲ್ಪ ಅಲ್ಲ ಚಡ್ಡಿನ ಸರಿ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಈಗ ಬಂದು ನಾವು ಸ್ವಡಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ಫೋಟೋಗ್ರಾಫರ್ ಬಂದು ಅವರು ಬೇಬಿನ ಕೊಡಿ ಅಂತ ಹೇಳಿ ಅವ್ರು ಫಸ್ಟು ಕಂಪ್ಲೀಟಾಗಿ ಅವನಿಗೆ ಸ್ವಲ್ಪ ಆರಾಮಾಗಲಿ ಅಂತ ಕಾಲೆಲ್ಲ ಮಡಚಿ ರಿಲ್ಯಾಕ್ಸ್ ಮಾಡಿಸ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿಯಾಯಿತು. ಅಷ್ಟು ನೀಟಾಗಿ ಕೇರ್ ಮಾಡಿದ್ರು ಮಗುನ. ಕೆಲವರು ಅಂತೂ ಒಂಥರ ಮಾಡೋದು ನಾನು ನೋಡಿದ್ದೀನಿ. ಬಟ್ ಇವರು ತುಂಬಾ ಚೆನ್ನಾಗಿ ಅವನು ಯಾವ ಟೈಮ್ ತೊಗೊಳ್ತಾನೋ ಆ ಟೈಮಲ್ಲಿ ತುಂಬ ಟೈಮ್ ತೊಗೊಂಡು ಮಾಡಿದ್ರು. ದೊಡ್ಡನು ನೀನು ಸಖತ್ತಾಗಿದ್ದೀನಿ. ಸುತ್ಕೊಂಡು ಅವಳು ಸುತ್ಕೊಂಡು ಏನಪ್ಪ ಆಗ್ತಾ ಅಲ್ವಾ? ಆಗೋಯ್ತಿರಪ್ಪ ಒಂದು ಫೋಟೋ. ಕೈ ಒಳಗಡೆ ಅವ್ನು ನಾರ್ಮಲ್ ಸೋಡಲ್ ಮಾಡಿದಾಗಲೂ ಅವ್ನ ಕೈ ಒಳಗಡೆ ಇಟ್ಕೊಳ್ಳೋದು. ಆಯ್ತು ಬಿಡು, ಆಯ್ತು ಸ್ವಲ್ಪ ಚೆನ್ನಾಗಿ ಇವಾಗ ಫ್ರೀಯಾಗಿ ಆಯ್ತಾ ಮಗನೇ? ಅಕ್ಕ ಮಾಡಿದ್ದಲ್ಲ ಅವಾಗೆ ಅದಕ್ಕೆ ಇನ್ನೊಂದು ಸತಿ ಹೇಳೋ ಅವ್ರು ಪಾಪ ಇದು ಮಾಡಿಸ್ಕೊಂಡು ಪಾಪ ಅವ್ನು ಅದಕ್ಕೆ ಸ್ಮೈಲ್ ಮಾಡ್ತಾ ಇರಲಿಲ್ಲ ನಮ್ಗೆ. ಇಲ್ಲಾಂದ್ರೆ ಮಾಡ್ತಾನೆ ಅವನು ಖುಷಿಯಾಗಿ ಎಲ್ಲ ನೋಡ್ಕೊಂಡು ನೋಡು ಆರಾಮಾಗಿ ಆಕ್ಟಿವಿಟಿ ಎಂಜಾಯ್ ಮಾಡಿ. ಅದೇ ಇವಾಗ ಆ ಥರ ಆಗಿದೆ ರಿಟರ್ನ್. ಸೂಪರ್, ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗೈತಾ? ಚೆನ್ನಾಗೈತಾ? ಇನ್ನೊಂದು 5 ನಿಮಿಷ 5 ನಿಮಿಷ ಆಗೋಯ್ತು. ಈ 5 ನಿಮಿಷ ಲಕ್ಕಿ ಅಂತೂ ಸ್ವಡಲ್ ಮಾಡಿದ್ರೆ ಅದರೊಳಗಡೆ ಇರಲ್ಲ. ಯಾಕಂದರೆ ಅವ್ನ ಕೈ ಆಚೆ ಬಿಟ್ಟೇ ಇರಬೇಕು. ಸೊ ಅವ್ರು ಕೆಡ್ತಾ ಇದ್ರೆ ಅವ್ನ ಕೈ ಆಚೆ ಹಾಕ್ತಾಯಿದ್ರು. ನಾನು ಅದಕ್ಕೆ ಹೇಳ್ತಿದ್ದೆ ಅವ್ನು ನಾರ್ಮಲ್ ಸ್ವಡಲಲ್ಲಿ ಕೂಡ ಇರಲ್ಲ ಆ ಥರ ಅಂತ. ಇಲ್ಲಿ ಮನುಷ್ಯ ಕೂಡ ಬಂದು ಅವರು ಆಟ ಆಡ್ತಾ ಇದ್ರು ಲಕ್ಕಿನ. ನೀನು ಒಂದು 5 ನಿಮಿಷ ಇರು ಆಗೋಗುತ್ತೆ ಮಗನೇ ಅಂತ. ಯಾಕಂದರೆ ಅವ್ನು ಸ್ವಡಲಲ್ಲಿ ಇರಲ್ಲ, ಅವ್ನ ಕೈ ಯಾವಾಗಲೂ ಆಚೆ ಆಟ ಆಡ್ತಾ ಇರಬೇಕು. ಅದಕ್ಕೋಸ್ಕರ ಮಂಜು ಇನ್ನೊಂದು 5 ನಿಮಿಷ ಓಕೆನಾ, ಆಗಲೇ ನೀನು ಮುಗಿಸ್ಕೊಂಡ್ಬಿಟ್ಟಲ್ಲ ಫೋಟೋ, ಆ ಥರ ಮುಗ್ದೋಗುತ್ತೆ ಅಂತ ಅವನಿಗೂ
ಸಮಾಧಾನ ಮಾಡ್ತಾಯಿದ್ರು, ಅದಕ್ಕೆ ಅವನು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ಬಂದು ಪಿಂಕ್ ಕಲರ್ದು ಶ್ರಗ್ ಯೂಸ್ ಮಾಡ್ತಾ ಇದ್ದಾರೆ. ನನಗೂ ಅದು ಪರ್ಟಿಕ್ಯುಲರ್ ನೇಮ್ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅದನ್ನು ಯೂಸ್ ಮಾಡಿ ವ್ರಾಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ನಾವು 2 ಕಲರ್ಸ್ ಚೂಸ್ ಮಾಡ್ಕೊಂಡ್ವಿ, ಒಂದು ಬ್ಲೂ, ಇನ್ನೊಂದು ಒಂಥರ ಪೀಚ್ ಪಿಂಕ್ ಥರ. ಆ್ಯಂಡ್ ಅವನಂತೂ ಫುಲ್ಲು ಅಳ್ತಾ ಇದ್ದ. ಅವ್ರ ಪಪ್ಪ ಸಮಾಧಾನ ಮಾಡ್ತಾಯಿದ್ರು. ನೀನು ಹಂಗೆ ಮಾಡ್ಕೊಂಬಿಟ್ಟಿದ್ದೆ, ಅದಕ್ಕೆ ಅದ್ರಲ್ಲಿ ಸ್ಮೈಲ್ ಮಾಡಿಲ್ಲ, ಇವಾಗ ಸ್ಮೈಲ್ ಮಾಡ್ತೀಯ ಅಂದ್ಬಿಟ್ಟು ಹಂಗೆ ಲಕ್ಕಿ ಕೂಡ ರಿಯಾಕ್ಟ್ ಮಾಡ್ತಿದ್ದ ಅವ್ರ ಪಪ್ಪಂಗೆ ಏ ಅಂದ್ಕೊಂಡು. ಆ್ಯಂಡ್ ಇವಾಗ ಫೋಟೋಗ್ರಾಫರ್ ಬಂದು ಅವ್ನಿಗೆ ಮಲಗಿಸೋಣ ಅಂದ್ಬಿಟ್ಟು ಒಂದು ವೈಟ್ ನಾಯ್ಸ್ ಸಾಂಗ್ ಹಾಕ್ತಿದ್ರು, ಶ್ ಅಂತ ಬರೋ ಥರ. ಅದನ್ನು ಕೇಳಿಸ್ಕೊಂಡ್ರು, ಅವ್ನು ಮಲಗಲಿಲ್ಲ. ಆಮೇಲೆ ನಾನೇ ಕರ್ಕೊಂಡೋಗಿ ಫೀಡ್ ಮಾಡಿ ಮಲಗಿಸ್ದೆ. ಮಲ್ಕೊಂಡ. ನಾವು ಬೇಗ ಅವ್ನು ಯೂಶ್ವಲಿ ಸ್ವಲ್ಪ ಕೋಳಿ ನಿದ್ದೆ ಮಾಡ್ತಾನೆ, ಅದಕ್ಕೆ ಬೇಗ ಫೋಟೋಸ್ ಕ್ಲಿಕ್ ಮಾಡಿಬಿಡಿ ಇಲ್ಲ ಎದ್ಬಿಡ್ತಾನೆ ಅಂತ ಹೇಳಿದ್ವಿ. ಅದೇ ಥರ ಫೋಟೋಗ್ರಾಫರ್ ಕೂಡ ಕೋಆಪ್ರೇಟ್ ಮಾಡಿ ನೀಟಾಗಿ ಬೇಗ ಫೋಟೋಸ್ ತೆಗೆದ್ರು. ನನಗಂತೂ ಫೋಟೋಸ್ ಔಟ್ಪುಟ್ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ನಾನು ಇನ್ನೂ ಬೇರೆ ಥರ ಎಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ಅವ್ರು ಹೇಳಿದ್ರು ಮ್ಯಾಮ್ ಅವನು ಸ್ವಲ್ಪ ದೊಡ್ಡವನಾಗಿದ್ದಾನೆ, ಆ ಥರ ಮಾಡಿಸ್ಲಿಕ್ಕಾಗಲ್ಲ ಅಂತ. ಆ್ಯಂಡ್ ಇವಾಗ ಪಿಕಾಕ್ ಫೆದರ್ ಕೂಡ ಯೂಸ್ ಮಾಡ್ತಿದ್ದಾರೆ ಅವನಿಗೆ ಮಲಗಿಸೋಕ್ಕೆ. ಅವನು ಮಲಗ್ತಾನೇ ಇಲ್ಲ, ಮತ್ತು ಅವ್ರಿಗೆ ಒಂಥರ ಅಂದ್ಕೊಂಡು ಅವ್ರಿಗೆ ಟಾಂಟ್ ಕೊಡ್ತಾ ಇದ್ದ. ಸೊ ಆಮೇಲೆ ನಾನೇ ಮಲಗಿಸ್ಬಿಟ್ಟು ಕೊಟ್ಟಿದ್ದ ತಕ್ಷಣ ಅವರು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು, ಅವ್ನು ಮಲಗಿದ ತಕ್ಷಣ ಮಾಡೋಣ ಅಂತ. ಇವಾಗ ಬಂದು ನಾವು ಪಿಂಕ್ ಔಟ್ಫಿಟ್ಟಲ್ಲಿ ಏನು ಬ್ಯಾಸ್ಕೆಟ್ ಚೂಸ್ ಮಾಡ್ಕೊಂಡಿದ್ವಿ, ಅದರಲ್ಲಿ ಫೋಟೋಶೂಟ್ ನಡೀತಾ ಇದೆ. ಅವ್ನು ತುಂಬಾ ಪ್ರೀತಿಯಾಗಿ ಕಾಣ್ತಾಯಿದ್ದ. ನನಗಂತೂ ತುಂಬ ಇಷ್ಟ ಆಯಿತು. ಪಿಂಕ್ ಥೀಮ್ ಇರೋದಕ್ಕೇನೋ ಹುಡುಗಿ ಥರ ಕಾಣ್ತಾಯಿದ್ದ, ತುಂಬ ಪ್ರೀತಿಯಾಗಿ. ಫೋಟೋ ತೆಗಿಯೋ ಟೈಮಲ್ಲಿ ಲಕ್ಕಿ ಕೂಡ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದ, ಫುಲ್ ಡೀಪ್ ಸ್ಲೀಪಲ್ಲಿದ್ದ. ಏನೂ ಅಷ್ಟು ಕಿರಿಕಿರಿ ಮಾಡಲಿಲ್ಲ. ಆ್ಯಂಡ್ ಸ್ವೆಡಲ್ಗೆ ರೈಟ್ ಪೊಸಿಷನ್ ಅಂದರೆ ಸ್ಲೀಪಿಂಗ್ ಅಂತ ಹೇಳಿದ್ರು. ಸೊ ಅದೇ ಥರ ಫೋಟೋಶೂಟ್ ನಡೀತು. ನಂದು 4th ಔಟ್ಫಿಟ್ ಆಗಿತ್ತು. ಲೈಕ್ ವುಡನ್ ಬಾಕ್ಸಲ್ಲಿ ಬ್ಲೂ ಕಲರ್ ವ್ಯಾಪ್ ಮಾಡಿ ಆ್ಯಂಡ್ ಬ್ಲೂ ಡಾಲ್ ಮತ್ತು ಬ್ಲೂ ಟೋಪಿ ಹಾಕಿದ್ರು. ಸಕ್ಕತ್ತಾಗಿ ಕಾಣ್ತಾ ಇದ್ದ, ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದ ಇದರಲ್ಲಿ. ಹಂಗೆ ತೂಗ್ತಾ ಇರೋಣ. ಹಾಗೆ ನಮ್ಮದೊಂದು ಇರಲಿ ಅಂತ ನಾನು ಮಂಜು ಮತ್ತು ಬೇಬಿದು ಒಂದು ಫೋಟೋ ಬೇಕಿತ್ತು ನನಗೆ. ಸುತ್ತಿದ್ದಾಳೆ ಮೇಘನ. ಏನೋ ಸುಮಾರಾಗಿ ಕಾಣ್ತಾ ಇದೆಯಾ, ದೃಷ್ಟಿ ಆಗತ್ತೆ. ಸೂಪರ್. ಮೇಘನ ಬ್ರೌನ್ ಡ್ರೆಸ್ ಚೂಸ್ ಮಾಡಿದ್ಲು. ಈ ಡ್ರೆಸ್ ಅಂತೂ ಅವಳಿಗೆ ತುಂಬ ಪ್ರಿಟಿಯಾಗಿ ಕಾಣ್ತಾಯಿತ್ತು, ಮತ್ತು ಮೇಕಪ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅವಳಿಗೆ. ನನಗೆ ಖುಷಿ ಆಗ್ತಾಯಿತ್ತು. ನಾನು ಅದನ್ನೇ ಹೇಳ್ತಾ ಇದ್ದೆ, ಮೇ ಬಿ ನಾನು ಬಂದಾಗ ನನಗಷ್ಟು ಮೇಕಪ್ ಯಾಕೋ ಸೆಟ್ ಆಗಿರಲಿಲ್ಲ, ಯಾಕಂದರೆ ನನಗೆ ತುಂಬ ಮೇಕಪ್ ಎಲ್ಲ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಮೇಘನಾನು ಲೈಟ್ ಮೇಕಪ್ಪೇ ಚೂಸ್ ಮಾಡ್ಕೊಂಡಿದ್ಲು. ಇದು ಬಂದು ಸೆಕೆಂಡ್ ಔಟ್ಫಿಟ್ಟು, ಸೇಮ್ ನಾನು ಯಾವ ಥರ ಹಾಕಿದ್ನೋ ಅದೇನೆ. ಆ್ಯಂಡ್ ಇದು ಬಂದು ತುಂಬ ಮುದ್ದಾಗಿ ಕಾಣ್ತಾಯಿತ್ತು. ಆ್ಯಂಡ್ ಅವಳಿಗೆ ಅಲ್ಲಿ ಯಾವುದೂ ಅಷ್ಟು ಸೆಟ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಅವಳಿಗೆ ತುಂಬ ಇಷ್ಟ ಆಗಿದ್ದೆ ಸ್ಕೈ ಬ್ಲೂ, ಒಂದು ಡಾರ್ಕ್ ಅಥವಾ ಲೈಟ್ ಥೀಮ್ ಅಂತ ತೊಗೊಂಡ್ಳು. ಆ್ಯಂಡ್ ಅವಳು ಫೋಟೋಶೂಟ್ ಮಾಡಿಸ್ಕೊತಾ ಇದ್ಲು. ಅದೇ ಟೈಮಿಗೆ ಅಪ್ಪು ಕೂಡ ಸ್ವಲ್ಪ ಅಳ್ತಾ ಇದ್ದ ಅಂತ ಹೇಳಿದೆ. ಮೇ ಬಿ ಅವನಿಗೆ ಜಾಗ ಸೆಟ್ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಸೊ ನಾವು ಹೊರಗಡೆ ಹಾಗೆ ಸೋಫಾ ಮೇಲೆ ಕುತ್ಕೊಂಡಿದ್ವಿ. ಆಮೇಲೆ ತುಂಬ ಹೊಟ್ಟೆ ಹಸಿತಿರೋದ್ರಿಂದ ಏನಾದರೂ ತೊಗೊಂಡು ಬನ್ನಿ ಅಂತ ಹೇಳಿದಾಗ ಎಗ್ ರೋಲೇ ಪರವಾಗಿಲ್ಲ ಅಂತ ಹೇಳಿ ತರಿಸ್ಕೊಂಡು ಅಲ್ಲೇ ತಿಂದ್ವಿ. ಮೇಘನ ತಿಂದಿರಲಿಲ್ಲ. ನಾನು ತಿನ್ಬಿಟ್ಟು ಹೋಗು ಅಂತಿದ್ದೆ. ಸೊ ಅವಳಂತೂ ಫೋಟೋ ತೊಗೊಳೋದ್ರಲ್ಲಿ ಅವಳು ಡೇಯಲ್ಲಿ ತುಂಬ ಖುಷಿಯಾಗಿ ಇದ್ಲು. ಅವತ್ತು ಕರೆಕ್ಟಾಗಿ ತಿಂತಾನೂ ಇರಲಿಲ್ಲ. ಆಮೇಲೆ ಬಂದು ಸ್ವಲ್ಪ ತುಂಬ ಟಯರ್ಡ್ ಆದಳು. ಅವಾಗ ಕುತ್ಕೊಂಡು ತಿಂದಳು ಒಂದು 5 ಮಿನಿಟ್ಸ್ ಆದಮೇಲೆ. ಅಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಯಾವಾಗ ಮನೆಗೆ ಹೋಗ್ತೀವಪ್ಪ ಅನಿಸ್ತಿತ್ತು. ಕಂಪ್ಲೀಟ್ ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು. ಇದು ಒಂದು ಸ್ಯಾರಿ, ಇದು ನಾವೇ ಮನೆಯಿಂದ ಕ್ಯಾರಿ ಮಾಡಿದ್ದು. ಮೇಘನ ಸ್ವಲ್ಪ ಜ್ಯುವೆಲ್ಸ್ ಮತ್ತು ಬ್ಯಾಂಗಲ್ಸ್ ಎಲ್ಲ ತೊಗೊಂಡಿದ್ರು. ಇವರು ಸ್ಯಾರಿ ಮತ್ತು ಬ್ಯಾಂಗಲ್ಸ್ ಎಲ್ಲ ತೊಗೊಂಡು ಬರೋದಕ್ಕೆ ಹೇಳ್ತಾರೆ. ಮೇನ್ ಥಿಂಗ್ ಬಂದು ಅಲ್ಲಿ ಎಲ್ಲರದು ಬಳೆ ಸೈಜ್ ಒಂದೇ ಇರೋಲ್ಲ. ಆ್ಯಂಡ್ ಸ್ಯಾರಿ ಬಂದು ಒಬ್ಬೊಬ್ರದ್ದು ಡಿಫ್ರೆಂಟ್ ಆಗಿರುತ್ತೆ ಅಂತ. ಗೌನ್ಸ್ ಆದರೆ ಸ್ಟ್ರೆಚಬಲ್ ಇರುತ್ತೆ, ಹಾಕ್ಕೊಳ್ಬೋದು. ಸ್ಯಾರೀಸ್ ಅಷ್ಟು ಬೇರೆಯವ್ರಿಗೆ ಕಂಫರ್ಟ್ ಇರೋಲ್ಲ ಅಂದ್ಬಿಟ್ಟು ಒಂದು ಸ್ಯಾರಿ ಕ್ಯಾರಿ ಮಾಡಿ ಮತ್ತು ಬಳೆ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ.
ಅಷ್ಟು ತೊಗೊಂಡೋದ್ರೆ ಸಾಕು, ಕಂಪ್ಲೀಟ್ ಇನ್ನೆಲ್ಲ ಅವ್ರದ್ದೇ ಪ್ರಾಪ್ ಕೊಡ್ತಾರೆ. ಮತ್ತು ಮೇಘನ ಅಂತೂ ಫೋಟೋಶೂಟ್ ಆದಮೇಲೆ ತುಂಬಾ ಸುಸ್ತಾಗೋಗಿದ್ಲು, ಸಾಕು ಅನ್ನೋ ಥರ. ಬಟ್ ಅವಳೊಂಥರ ಸ್ಯಾಟಿಸ್ಫೈಡ್ ಆಗಿರಲಿಲ್ಲ. ಆಮೇಲೆ ಸಮೀರ್ ಅಂತ ನಾನು ಯಾರನ್ನ ಹೇಳಿದೆ, ಅವ್ರಿಗೆ ಹೇಳಿದಾಗ ಅವ್ರು ಇನ್ನೊಂದು ಸ್ವಲ್ಪ ನಾನು ಪಿಕಾಕ್ ಥೀಮಲ್ಲೆಲ್ಲ ತೆಗ್ಸ್ಕೊಡ್ತೀನಿ ಅಂತ ಹೇಳಿ. ಯಾಕಂದರೆ ಅವಳು ಆಲ್ರೆಡಿ ನಂದು ಫೋಟೋಶೂಟ್ ನೋಡಿ ತುಂಬಾ ಇಂಪ್ರೆಸ್ ಆಗಿಬಿಟ್ಟಿದ್ಲು. ಸ್ವಲ್ಪ ಅವಳಿಗೆ ಯಾಕೋ ಸ್ಯಾಟಿಸ್ಫೈಡ್ ಆಗಿರಲಿಲ್ಲ. ಮತ್ತು ನಾವು 8 o'clock ಆಗಿತ್ತು, ಮನೆಗೆ ಹೊರಟ್ವಿ ಎಲ್ಲ ಫೋಟೋಶೂಟ್ ಮುಗಿಸ್ಕೊಂಡು. ಆಲ್ಮೋಸ್ಟ್ ಅವತ್ತು ಟ್ರಾಫಿಕ್ ಏನಿರಲಿಲ್ಲ, ಬೇಗ ಒಂದು 30-35 ಮಿನಿಟ್ಸ್ಗೆಲ್ಲ ಮನೆ ರೀಚ್ ಆಗಿಬಿಟ್ವಿ. ಅಪ್ಪುಗೆ ಸ್ವಲ್ಪ ಹುಷಾರಿಲ್ಲ, ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ. ಆ್ಯಂಡ್ ಮೇಘನ ಏನೋ ಮಾಡ್ತಿದ್ದಾಳೆ ಮೊಬೈಲಲ್ಲಿ. ಹಂಗೆ ಬಂದು ಸುಮ್ಮನೆ ಕುತ್ಕೊಂಡಿದ್ದೀವಿ ನಾನು, ಮೇಘನ, ಅಪ್ಪು 3 ಜನನು. ಸೊ ಇವಾಗ ನಾನು ಹೊರಡಬೇಕು ಮನೆಗೆ, ಬಂದಿದ್ದ ಕೆಲಸ ಮುಗೀತು. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಈವ್ನಿಂಗ್ ಆಗಿತ್ತು. ಆ್ಯಂಡ್ ನಾನು ಬಂದು ಮೇಘನ ಮನೆಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತ. ಆ್ಯಂಡ್ ಮಂಜು ಬರ್ತೀನಿ ಆನ್ ದ ವೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಆಫೀಸಿಂದ. ಸೊ ಅವ್ರಿಗೋಸ್ಕರ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ನಾನು, ಅಪ್ಪು ಮತ್ತು ಮೇಘನ ಅಲ್ಲೇ ಕುತ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು, ಆ್ಯಂಡ್ ಅಪ್ಪುಗೆ ಯಾವ್ದು ಔಷಧಿ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಕೂತಿದ್ದೆ. ಮೇಘನ ಬಂದು ಏನೋ ರೀಲ್ಸೋ ಏನೋ ನೋಡ್ತಾ ಇದ್ಲು ಫೋನಲ್ಲಿ. ಆ್ಯಂಡ್ ನಾವು ಕೂಡ ಫೋಟೋಶೂಟ್ ಯಾವ ಥರ ಇತ್ತು ಅಂತ ಡಿಸ್ಕಸ್ ಮಾಡ್ತಾಯಿದ್ವಿ. ಅವಳು ಸ್ಯಾಟಿಸ್ಫೈಡೇ ಆಗಿರಲಿಲ್ಲ, ಅಂದರೆ ಲಾಸ್ಟ್ ಥೀಮ್ ಬಗ್ಗೆ ಅಷ್ಟೊಂದು ನನಗೆ ಏನೂ ಮಾಡಿಸ್ಲಿಲ್ಲ, ನಿನಗೆ ಎಷ್ಟು ಚೆನ್ನಾಗಿ ರೀಲ್ಸ್ ಎಲ್ಲ ಮಾಡಿಸಿದ್ರು ಅಂತ. ಆಮೇಲೆ ಸಮೀರ್ ಅದೇ ಟೈಮಿಗೆ ರಿಟರ್ನ್ ಆದರು. ಮತ್ತು ಅವ್ರಿಗೆ ಹೇಳಿ ಮತ್ತು ಅವರೇ ಪರ್ಸ್ನಲಿ ಬಂದು ಫೋಟೋಶೂಟ್ ಮಾಡಿಕೊಟ್ರು. ಆವಾಗ ಸ್ವಲ್ಪ ಮೇಘನ ಓಕೆ ಅಂತ ಖುಷಿ ಪಟ್ಕೊಂಡು ಬಂದಳು. ಯಾಕಂದರೆ ಇಲ್ಲಿಂದ ಅಷ್ಟು ದೂರ ಕರ್ಕೊಂಡು ಹೋಗಿರ್ತೀವಿ, ಅವಳಿಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ ಅಂದಾಗ ನಮಗೂ ಕೂಡ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ಸಮೀರ್ಗೆ ಹೇಳಿದೆ. ಅವ್ರು ಬಂದಿದ್ದ ತಕ್ಷಣವೇ ಮತ್ತೆ ಇನ್ನೊಂದು ಕ್ಯಾಮ್ರಾ ತೊಗೊಂಡು ಫೋಟೋಶೂಟ್ ಮಾಡ್ತಾಯಿದ್ರು. ಯಾಕೆಂದರೆ ಅವತ್ತು ಇನ್ನೊಂದು ಕಪಲ್ ಕೂಡ ಬಂದಿದ್ದರು ಫೋಟೋಶೂಟಿಗೆ. ಮೇ ಬಿ ಅವರು ಟೈಮ್ ಆಗುತ್ತೆ ಅಂತ ಬೇಗ ಫೋಟೋಸ್ ಕ್ಲಿಕ್ ಮಾಡಿದ್ರೋ ಏನೋ ಗೊತ್ತಿಲ್ಲ. ಬಟ್ ಮೇಘನಂಗೆ ಅಷ್ಟೊಂದು ಥರ್ಡ್ ಔಟ್ಫಿಟ್ಟಲ್ಲಿ ಸ್ಯಾಟಿಸ್ಫೈಡ್ ಆಗಲಿಲ್ಲ. ಆ್ಯಂಡ್ ಇಲ್ಲಿ ಬಂದು ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ನೋಣ ಅಂತ ಬಾಳೆಕಾಯಿ ಚಿಪ್ಸ್ ತೊಗೊಂಡು ತಿಂತಾಯಿದ್ದೆ. ಮೇಘನ ಹೇಳ್ತಾ ಇರೋದು ತಿನ್ನಬೇಡ ಕಣೆ ಫ್ರೈಡು ಅಂತ. ಬಟ್ ನಂಗೆ ಯಾಕೋ ತುಂಬ ಆಸೆ ಆಗೋಯಿತು. ಅವಳು ಬೇರೆ ಅಡುಗೆ ಮನೆ ಶೆಲ್ಫ್ ಮೇಲೆ ಇಟ್ಟಿದ್ಲು ಬಾಳೆಕಾಯಿ ಚಿಪ್ಸ್ನ. ಹಾಗೆ ಹಿಂದಿನ ದಿನ ಬಿಗ್ ಬಾಸ್ ನೋಡಿರಲಿಲ್ಲ. ನಾನು, ಮೇಘನ ಮತ್ತು ಅಪ್ಪು ನೋಡ್ತಾ ಇದ್ವಿ. ಹಾಗೆ ಕೂತ್ಕೊಂಡು ಮಾತಾಡುವಾಗ ಅದೇ ಟೈಮ್ಗೆ ಭಾವ ಬರೋ ಟೈಮ್ ಆಗಿತ್ತು. ನಾನು ಅಪ್ಪುಗೆ ರೇಗಿಸ್ತಾ ಇದ್ದೆ. ಆಮೇಲೆ ಭಾವ ಕೂಡ ಬಂದರು. ಭಾವ ಬಂದಾದಮೇಲೆ ನಾವು ಕೂತ್ಕೊಂಡು ಎಲ್ಲ ಏನು ಮಾಡ್ತಾಯಿದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾಯಿದ್ರು. ಇವಾಗ ನಾನು ಬಿಸಿ ನೀರು ಕುಡಿತಿದ್ದೆ, ಸ್ವಲ್ಪ ಕಾಫಿ ಬಿಸಿ ಇರೋ ಅಷ್ಟೇ. ಆ್ಯಂಡ್ ಅಷ್ಟರೊಳಗೆ ಮಂಜು ಕೂಡ ಕಾಲ್ ಮಾಡಿದ್ರು, ಬರ್ತಿದ್ದೀನಿ ರೆಡಿ ಇರಮ್ಮ ಅಂತ. ಸೊ ನಾನೇನಪ್ಪ ರೆಡಿಯಾಗಿ ಕೂತಿದ್ದೀನಿ ಅಂತ ಹೇಳಿ ಹಾಗೆ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ದೆ. ಅಷ್ಟರೊಳಗೇ ಮಂಜು ಕೂಡ ಬಂದರು. ಮಂಜು ಜೊತೆ ಒಂದು 10-15 ನಿಮಿಷ ಹಂಗೆ ಟೈಮ್ ಸ್ಪೆಂಡ್ ಮಾಡಿ ಕುತ್ಕೊಂಡು ಅವ್ರಿಗೂ 2 ಬಾಳೆಕಾಯಿ ಚಿಪ್ಸ್ ಕೊಟ್ಟು ತಿನ್ನೋದಕ್ಕೆ. ಅವರು ಬೇಡ ಅಂತ ನಾನು ತಗೊಳ್ಳಿ ಅಂತ. ಆ್ಯಂಡ್ ನಾನಂತೂ ಮಂಜು ಬರೋದೇ ಕಾಯ್ತಾ ಇರ್ತೀನಿ. ಯಾಕಂದರೆ ನಾನಂತೂ ತುಂಬ ಮಿಸ್ ಮಾಡ್ಕೊತಿರ್ತೀನಿ ಮಂಜುನ. ಆಲ್ಮೋಸ್ಟ್ 2.5 years ಇಬ್ಬರು ಒಟ್ಟಿಗೆ ಇದ್ವಿ. ಲೈಕ್ ಆಫೀಸ್ಗೂ ಕೂಡ ಒಟ್ಟಿಗೆ ಹೋಗ್ತಾಯಿದ್ವಿ. ಆ್ಯಂಡ್ ನಾವು ಔಟಿಂಗ್ ಹೋದರೂ ಒಟ್ಟಿಗೆ, ಯಾವಾಗಲೂ ನನ್ನ ಜೊತೆಲೇ ಇರೋರು. ನಾನು ಅಮ್ಮನ ಮನೆಗೆ ಬಂದರೂ 1 or 2 days ಇರ್ತಿದ್ದೆ, ಆಮೇಲೆ ಹೋಗ್ಬಿಡ್ತಿದ್ದೆ. ಇವಾಗ ಒಂಥರ ಲಾಂಗ್ ಗ್ಯಾಪ್ ಆಗಿಬಿಟ್ಟಿದೆ. ಮತ್ತು ಆಫೀಸ್ಗೂ ಜೊತೆಗೆ ಹೋಗ್ತಾ ಇರಲಿಲ್ಲ. ಅದರಿಂದ ನಂಗೆ ಯಾಕೋ ಒಂಥರ ಜಾಸ್ತಿ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅನ್ನಿಸ್ತಿತ್ತು. ಯೂಶ್ವಲಿ ಎಲ್ಲರಿಗೂ ಅನಿಸುತ್ತೇನೋ ಗೊತ್ತಿಲ್ಲ, ಅನಿಸುತ್ತೆ. ಯಾಕಂದರೆ ಅಷ್ಟು ಬಾಂಡಿಂಗ್ ಇರುತ್ತೆ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ. ನಾನಂತೂ ಮಂಜು ಜೊತೆ ಇದ್ದಾಗ ಯಾವಾಗಲೂ ಮಗು ಥರನೇ ಆಡ್ತಾಯಿರ್ತೀನಿ. ಮತ್ತು ಅವ್ರಿಗೆ ರೇಗಿಸ್ತಾ ಇರೋದು. ಅವ್ರ ಪಾಪ ಏನೂ ಅನ್ನಲ್ಲ ನನಗೆ. ನನಗಂತೂ ತುಂಬ ಒಳ್ಳೆ ಗಂಡ ಸಿಕ್ಕಿದ್ದಾನೆ. ಆಲ್ಮೋಸ್ಟ್ ನಾನು ಕೇಳಿದ್ದು ಪ್ರತಿಯೊಂದು ಕೊಡಿಸ್ತಾನೆ. ನನಗಂತೂ ತುಂಬ ಖುಷಿ ಆಗುತ್ತೆ ಮಂಜು ನೋಡಿದಾಗ. ಮತ್ತು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತಾ ಇರ್ತೀನಿ. ನಿಮಗೂ ನಿಮ್ಮ ಹಸ್ಬೆಂಡ್ ಜೊತೆ ಏನಾದರೂ ಹಿಂಗಿರಲಿಲ್ಲ ಅಂದಾಗ ನೀವು ಮಿಸ್ ಮಾಡ್ಕೊತೀರಾ, ನನಗೆ ತಿಳಿಸಿ, ಓಕೆನಾ? ಆ್ಯಂಡ್ ಮೇಘನ ಕೂಡ ಹಂಗೆ ರೇಗಿಸ್ತಾ ಇದ್ಲು ನಮ್ಮನ್ನ ಕೂತ್ಕೊಂಡು, ಏನು ಮಂಜು ಅವರೇ ಈಗ ಬಂದ್ರಾ ಹಂಗೆ ಹಿಂಗೆ ಅಂತ. ಆಮೇಲೆ ನಾವು ಸ್ವಲ್ಪ ಮೊಬೈಲ್ ನೋಡಿಕೊಂಡು ಸರಿ ಆಯಿತು ಬರ್ತೀವಿ ಅಂತ ಹೇಳಿ ಹೊರಟ್ವಿ.
ಈ ಥರ ಇತ್ತು ನನ್ನ ಮೆಟರ್ನಿಟಿ ಶೂಟ್ ಮತ್ತು ಬೇಬಿ ಶೂಟ್ ಡೇ ಮತ್ತು ಡೈಲಿ ವ್ಲಾಗ್ ಇದಾಗಿತ್ತು. ನಾನು ಕೂಡ ಕಂಟಿನ್ಯೂಸ್ ವಿಡಿಯೋಸ್ ಹಾಕೋದಕ್ಕಾಗ್ತಾಯಿಲ್ಲ ಬಿಕಾಸ್ ಬೇಬಿ ಇರೋದ್ರಿಂದ, ಮತ್ತು ನಂಗೆ ಎಡಿಟಿಂಗಿಗೆಲ್ಲ ತುಂಬಾ ಟೈಮ್ ತೊಗೊಳ್ತಾ ಇದೆ. ಲಕ್ಕಿ ಕೂಡ ಅದೇ ಟೈಮಲ್ಲಿ ಮಲ್ಕೊಂಡಿರ್ತಾನೆ. ಯಾರ್ಯಾರೆಲ್ಲ ನನಗೆ ಹೊಸ ಸಬ್ಸ್ಕ್ರೈಬರ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಮತ್ತು ನಿಮ್ಮ ಅನಿಸಿಕೆನ ಲೈಕ್, ಕಮೆಂಟ್, ಶೇರ್ ಮುಖಾಂತರ ತಿಳಿಸಿ. ಸಿ ಯು ಸೂನ್, ಸೈನಿಂಗ್ ಆಫ್, ಬಾಯ್.